ಸತತವಾಗಿ 25 ವರ್ಷಗಳಿಂದ ಅದೆಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದು ಜನರಲ್ಲಿ ಪ್ರೀತಿ ವಿಶ್ವಾಸ ಮನ್ನಣೆ ಗಳಿಸಿ ಯಾವುದೇ ಅಧಿಕಾರಕ್ಕೆ ಆಸೆ ಪಡದೆ ನಿರಂತರವಾಗಿ ಜನರೊಂದಿಗೆ ಬೆರೆತು ಜನಸಾಮಾನ್ಯರ ಕಷ್ಟಗಳನ್ನು ಬಗೆಹರಿಸುವ ಧೀಮಂತ ನಾಯಕ ಬಡವರ ಬಂಧು ಆಶಾ ಕಿರಣ. ಅಷ್ಟಕ್ಕೂ ಆ ಧೀಮಂತ ನಾಯಕ ಯಾರು, ಆತ ಇರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಗಂಗೆರೆ ಕಾಲುವೆ ನಾರಾಯಣಸ್ವಾಮಿ ರಾಜ್ಯದಲ್ಲಿ ವಿಭಿನ್ನ ರೀತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅಂದ ಹಾಗೆ ಇವರ ಹೆಸರು ಗಂಗೆರೆ ಕಾಲುವೆ ನಾರಾಯಣಸ್ವಾಮಿ. ಇವರು 2000ನೇ ವರ್ಷದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಅಂದಿನಿಂದಲೂ ಸಹ ಸತತವಾಗಿ 25 ವರ್ಷಗಳ ಕಾಲ ಆರೋಗ್ಯ ಸಮಸ್ಯೆ, ಉಚಿತ ಸಾಮೂಹಿಕ ವಿವಾಹ, ದೇವಸ್ಥಾನಗಳ ಅಭಿವೃದ್ಧಿ, ಕುಡಿಯುವ ನೀರಿನ ಸಮಸ್ಯೆ, ಶಿಕ್ಷಣ, ಹೀಗೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ನೂರಾರು ಸಮಾಜ ಸೇವೆಗಳನ್ನು ಮಾಡ್ತಾ ತಮ್ಮನ್ನ ತಾವು ತೊಡಗಿಸಿಕೊಂಡು ಜನರೊಂದಿಗೆ ಜನರಾಗಿ ಬೆರೆತು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು ನಾನು. 2000ನೇ ಇಸ್ವಿನಲ್ಲಿ ರಾಜಕೀಯ ಅಂದರೆ ನಾವು ಮೊದಲಿನಿಂದ ರಾಜಕೀಯದಲ್ಲಿದ್ದರೂ ಕೂಡ 2000ನೇ ಇಸ್ವಿನಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ಗೆ ಸ್ಥಳೀಯ ಮುಖಂಡರುಗಳೆಲ್ಲ ಸೇರಿ ಒತ್ತಾಯದ ಮೇರೆಗೆ ನನ್ನ ಜಿಲ್ಲಾ ಪರಿಷತ್ ಮೆಂಬರ್ಗೆ ನಿಲ್ಲಿಸಿದ್ರು ಕಾಂಗ್ರೆಸ್ ಪಾರ್ಟಿಯಿಂದ. ಆವತ್ತು ಪ್ರಾರಂಭ ಆದ ನನ್ನ ರಾಜಕೀಯ ಜೀವನ ಪ್ರಥಮವಾಗಿ ಮಂಡಿಕಲ್ ಕ್ಷೇತ್ರದಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ 4000 ಮತಗಳ ಅಂತರದಲ್ಲಿ ನಾನು ಗೆದ್ದೆ. ಭಾಳ ಚೆನ್ನಾಗಿ ಆರ್ಗನೈಸು ಮಾಡಿದೆ. ಅಧ್ಯಕ್ಷನಾದ ಮೇಲೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದೆ. ಏನಪ್ಪ ಅಂದರೆ ಆವಾಗ ನೀರಿಗೆ ಭಾಳ ಅಭಾವ ಇತ್ತು. ಎರಡೇ ಭಾಗ ಇದ್ದಿದ್ದು, ಚಿಕ್ಕಬಳ್ಳಾಪುರ ವಿಭಾಗ ಮತ್ತು ಕೋಲಾರ ವಿಭಾಗ ಅಂತ. ಎರಡೂ ವಿಭಾಗಗಳನ್ನ ಎರಡು ಕಡೆ ನಾನು ಮೀಟಿಂಗ್ಗಳು ಮಾಡಿಕೊಂಡು ಪಕ್ಷ ಸಂಘಟನೆ ಕೂಡ ನಾನು ಬೆಳೆಸ್ಕೊಂಡು ಆವಾಗ ನೀರಿನ ಯಾವಾಗ ಅಭಾವ ಇತ್ತು ಪ್ರತಿ ಹಳ್ಳಿಗೂ ನನ್ನ ಇಡೀ ಜಿಲ್ಲೆಯಾದ್ಯಂತ ಸುತ್ತಾಡಿ ಪ್ರತಿ ಊರಿಗೂ ನೀರು ಕೊಡೋಂಥ ವ್ಯವಸ್ಥೆ, ಆವಾಗ ನಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ 20 ವರ್ಷಗಳಿಂದನೇ ಪ್ರಾರಂಭ ಮಾಡಿದೆ ನಾನು. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 2001ನೇ ವರ್ಷಕ್ಕೆ ರಾಜಕೀಯಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಇವರು ಶ್ರಮವನ್ನ ಹಾಕಿದ್ದಾರೆ. ಆಗಿನಿಂದಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಯಾವುದೇ ಅಧಿಕಾರಕ್ಕೆ ಆಸೆ ಪಡದೆ ತಮ್ಮ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದು ಇವರ ಕಾರ್ಯವೈಖರಿಗೆ ಜನ ಮನ್ನಣೆ ಸಿಕ್ಕಿದೆ. ಇನ್ನು ನಾರಾಯಣಸ್ವಾಮಿ ಅವರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಅಭಿಮಾನಿ ಹಾಗೂ ಜನ ಮೆಚ್ಚಿದ ಕಾಂಗ್ರೆಸ್ ಮುಖಂಡರು. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಎಂದು ಗುರುತಿಸಿಕೊಂಡಿದ್ದಾರೆ. ಇವರು ಸಹ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿದ್ದು ಇವರ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂರಾರು ಸಮಾಜಮುಖಿ ಕಾರ್ಯಗಳು ನಡೆದಿದೆ. ಹಲವು ಅಭಿವೃದ್ಧಿ ಕಾರ್ಯಗಳನ್ನ, ಸಮಾಜಮುಖಿ ಕಾರ್ಯಗಳನ್ನ ಮಾಡಿಕೊಂಡು ಜನರಲ್ಲಿ ಸದಾ ಸೈ ಎನಿಸಿಕೊಂಡಿದ್ದಾರೆ. ಕೊಡುಗೆ ಪಾರ್ಟಿಗೆ ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು MP ಎಲೆಕ್ಷನ್ವರೆಗೂ ನನ್ನ ಕೊಡುಗೆ ಅಪಾರ ಇದೆ. ಮೂಲೆ ಮೂಲೆಯಲ್ಲಿ ನನ್ನ ಮುಖಂಡರುಗಳಿದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ನಮ್ಮ ಸ್ನೇಹಿತರಿದ್ದಾರೆ. ಪಕ್ಷ ಸಂಘಟನೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಕೂಡ ಪಾರ್ಟಿ ಅಂದರೆ ನಾನು ಜನ ಅಂತಾರೆ ನಾರಾಯಣಸ್ವಾಮಿ ಕಾಣಿಸಲ್ಲ ಅಂತ. ನಾನು ಮೀಡಿಯಾ ಮುಂದೆ ಆಗ್ಬೋದು, ಜನಗಳ ಲೀಡರ್ಗಳು ಬಂದಿರತಕ್ಕಂಥ MLA ಮಿನಿಸ್ಟರ್ಗಳ ಮುಂದೆ ಹೋಗಿ ನಿಂತುಕೊಂಡು ಅವರಿಂದ ನಾನೇನೋ ಮಾಡೋದಂತಲ್ಲ. ಜನಗಳ ಮಧ್ಯದಲ್ಲಿ, ಹಳ್ಳಿಗಳ ಮಧ್ಯದಲ್ಲಿ ನಾನು ಓಡಾಡ್ತಿರ್ತೀನಿ. ಯಾರ ಕಷ್ಟ ಸುಖ ಇದೆ ಅವ್ರನ್ನ ಸಹಾಯ ಮಾಡಿಕೊಂಡು ಅವ್ರ ಜೊತೆಯಲ್ಲಿದ್ದೇನೆ ಹೊರತು ನನ್ನ ಕೊಡುಗೆ ಅಪಾರವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಖಂಡಿತ ಎಲ್ಲರೂ ಆಗಬೇಕು ಅಂತ ಜಾಸ್ತಿ ಒತ್ತಡ ಇದೆ, ನನಗೂ ಗೊತ್ತಾಗ್ತಾ ಇದೆ. ಆದ್ದರಿಂದ ನಾನು ಕೂಡ ಎಲ್ಲ ಹೋಬಳಿ ವೈಸ್ ಟೂರ್ ಮಾಡ್ತಾ ಇದ್ದೀನಿ. ಇವಾಗ ಮಂಚನಹಳ್ಳಿ ಹೋಬಳಿ ತಿರ್ಗಿ ನೋಡಿ, ಲಾಸ್ಟ್ ವೀಕ್ ಹೋಗಿದ್ದೆ. ಈ ಸರಿ ಅದೇ ಹೋಬಳಿಯಲ್ಲೇ ಒಂದು 5 ಪಂಚಾಯತಿ ಸೇರಿಸ್ತಾ ಇದ್ದೀವಿ, ಬರ್ತಾ ಇದ್ದಾರೆ.
ಯಥೇಚ್ಛವಾದ ಜನ ನಾನು ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರಿಗೆಲ್ಲ ನಾನು ಇಷ್ಟೇ ಹೇಳೋದು, ನಾವೆಲ್ಲ ಪಾರ್ಟಿಗೆ ಲಾಯಲ್ ಆಗಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಬೋದು. ಚಿಕ್ಕಬಳ್ಳಾಪುರ ಕ್ಷೇತ್ರ ಮತ್ತು ಜಿಲ್ಲೆಗೆ ಅಭಿವೃದ್ಧಿ ಮಾಡುವ ಕೆಲಸಗಳಿಗೆ ಮುಂದಾಗಿದ್ದು, ಗಂಗೆರೆ ಕಾಲುವೆ ನಾರಾಯಣಸ್ವಾಮಿ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕು ಎಂದು ಅವರ ಬೆಂಬಲಿಗರು ಮತ್ತು ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಇವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಬಂದರೆ ಪಕ್ಷದ ಸಂಘಟನೆ ಬಲವರ್ಧನೆ, ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದು ಅಭಿಮಾನಿಗಳು ಹೇಳ್ತಿದ್ದಾರೆ. ಮೊನ್ನೆ 23ರಲ್ಲಿ ಚುನಾವಣೆಗೆ ಟಿಕೆಟ್ ನಾನು ಕೇಳಿದೆ. ಕೆಲವು ಕಾರಣಾಂತರಗಳಿಂದ ಅದು ಆವಾಗ ಕೂಡ ನನಗೆ ಟಿಕೆಟ್ ತಪ್ಪಿತು. ಆದರೂ ಕೂಡ ಪಾರ್ಟಿಯಿಂದ ಇದ್ದು ಪಾರ್ಟಿಯಿಂದ ಕೊಡ್ತಕ್ಕಂಥ ಯಾರೇ ಕ್ಯಾಂಡಿಡೇಟ್ ಆಗಲಿ ಅವರಿಗೆ ಎಲ್ಲ ಥರ ಸಹಾಯ ಮಾಡಿಕೊಂಡು ಮತ್ತೆ ಮೊನ್ನೆ ಕಾಂಗ್ರೆಸ್ ಕೂಡ ಗೆಲ್ಲಿಸಿದ್ದೀವಿ. ಇವತ್ತು ನಾನು ಇದುವರೆಗೂ 25 ವರ್ಷದಿಂದ ಈ ರಾಜಕೀಯವಾಗಿ ಯಾವುದನ್ನು ಏನೂ ಕೇಳಿಲ್ಲ. 2 ಸತಿ MLA ಟಿಕೆಟ್ಗಳು ಕೇಳಿದೆ, 2 ಸತಿಯೂ ನನಗೆ ಬರಲಿಲ್ಲ. ಆದರೂ ನಾನೇನು ಜಿಗುಪ್ಸೆ ಹೊಂದಲಿಲ್ಲ, ಧೈರ್ಯ ಕಳ್ಕೊಂಡಿಲ್ಲ. ಧೈರ್ಯವಾಗಿ ನಾನು ಪಾರ್ಟಿ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪಾರ್ಟಿ ಇದ್ದರೆ ತಾನೇ ನಾಳೆ ಬೆಳಗ್ಗೆ ಇನ್ನೊಂದು ಅಧಿಕಾರ ಬರುತ್ತೆ ನಮಗೆ. ಇಲ್ಲಿ ಪಾರ್ಟಿ ಸ್ವಲ್ಪ ಕೆಳಮಟ್ಟಕ್ಕೆ ಹೋಗೋ ಸಿಚುವೇಶನ್ನು ಲೀಡರ್ಗಳಲ್ಲಿ ಗೊತ್ತಾಗ್ತಾ ಇರೋದ್ರಿಂದ ಈ ಲೀಡರ್ಗಳನ್ನ ಹೊಂದಾಣಿಕೆ ಮಾಡಿಕೊಂಡು ಪಾರ್ಟಿನ ಕಟ್ಟಿ ಬೆಳೆಸಬೇಕಂತೇಳಿ ಜಿಲ್ಲಾ ಅಧ್ಯಕ್ಷರ ಸ್ಥಾನವನ್ನು ಈ ಸತಿ ನಾನು ಹೈಕಮಾಂಡ್ನಲ್ಲಿ ಮನವಿ ಮಾಡಿದ್ದೀನಿ. ಒಟ್ಟಾರೆ ಗಂಗೆರೆ ಕಾಲುವೆ ನಾರಾಯಣಸ್ವಾಮಿ ಅವರು ಸತತವಾಗಿ 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದು, ಅದರೊಂದಿಗೆ ಸಮಾಜಮುಖಿ ಕೆಲಸಗಳು ಅದೆಷ್ಟೋ ಮಾಡ್ತಾ ಬಂದಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ರನ್ನ ಗಮನ ಸೆಳೆದಿದ್ದಾರೆ. ಇವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಬಂದೇ ಬರುತ್ತೆ ಎಂಬುದು ಅಭಿಮಾನಿಗಳ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ಎನ್ ರಾಜ್, ನ್ಯೂಸ್ ಚಿಕ್ಕಬಳ್ಳಾಪುರ.